ಕ್ಷಮಿಸಬೇಕು, ನಾನು ತಡವಾಗಿ ಬಂದೆ. ನಾನು ಬಂದಾಗ ಹೇಳಿದ್ರು ಕಾದು ಕಾದು ಸುಮಾರು 7-8 ಸಾವಿರ ಜನ ಈ ಬಿಸಿಲ ದಗೆಯನ್ನು ತಾಳಲಾರ್ದೇನೆ ಮನೆಗೆ ಹೋದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನನಗೆ ಬೆಳಗಾವಿಗೆ ಬಂದ ಮೇಲೆ ಹೆಲಿಕಾಪ್ಟರ್ ಬರೋದು ತಡ ಆಯ್ತು. ಹಾಗಾಗಿ ಇಲ್ಲಿಗೆ ಬರೋದು ಕೂಡ ತಡ ಆಯ್ತು. ಹಾಗಾಗಿ ನಾನು ನಿಮ್ಮ ಕ್ಷಮೆಯನ್ನ ಯಾಚನೆ ಮಾಡಿ 7ನೇ ತಾರೀಕು ನಡೀತಕ್ಕಂಥ ಬೆಳಗಾವಿ ಲೋಕಸಭಾ ಚುನಾವಣೆ ಬಗ್ಗೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಮಾತನಾಡಿದಂತ ನಮ್ಮ ಮುಖಂಡರುಗಳು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಿಮಗೂ ಕೂಡ ಇವತ್ತಿನ ಲೋಕಸಭಾ ಚುನಾವಣೆಯ ಬಗ್ಗೆ ಅದು ಎಷ್ಟರ ಮಟ್ಟಿಗೆ ಮಹತ್ವದ್ದು ಅಂತಕ್ಕಂಥದ್ದು ಗೊತ್ತಾಗಿದೆ. ಯಾಕಂದ್ರೆ ಈ ಚುನಾವಣೆಯ ಮೂಲಕ ನೀವು ಕೊಡ್ತಕ್ಕಂಥ ತೀರ್ಪು ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ತೀರ್ಪು. ಮುಂದಿನ 5 ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿ ಇದ್ರೆ ಈ ದೇಶದ ರೈತರ, ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದನ್ನ ವಿಚಾರ ಮಾಡಿಕೊಂಡು ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ತಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿಯವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು 10 ವರ್ಷಗಳಾಯ್ತು. 10 ವರ್ಷಗಳು. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡಲಿಕ್ಕೆ ಏನಾದ್ರು ಪ್ರಯತ್ನವನ್ನ ಮಾಡಿದ್ರ? ಹೋಗ್ಲಿ, ನುಡಿದಂತೆ ನಡೆದಿದ್ದಾರಾ? ಅವರು 2014ರಲ್ಲಿ ಏನೆಲ್ಲ ಈ ದೇಶದ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರಾ? ಅಥವಾ ಎಲ್ಲ ಭರವಸೆಗಳು ಕೂಡ ಭರವಸೆಗಳಾಗಿ ಉಳಿದಿದ್ದಾವ? ಈ ದೇಶದ ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿಯವರು ಮಾಡಿದ್ದಾರಾ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು ಈ ದೇಶಕ್ಕೆ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅಲ್ಲಿವರೆಗೆ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ರು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಅನೇಕ ದೇಶದ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು.
ರೈಟ್ ಟು ವರ್ಕ್ ಜಾರಿಗೆ ತಗೊಬಂದವರು ಮನಮೋಹನ್ ಸಿಂಗ್ ರವರು. ರೈಟ್ ಟು ಇನ್ಫಾರ್ಮೇಶನ್ ಜಾರಿಗೆ ತಗೊಬಂದವರು ಮನಮೋಹನ್ ಸಿಂಗ್ ರವರು. ರೈಟ್ ಟು ಎಜುಕೇಶನ್ ಜಾರಿಗೆ ತಗೊಬಂದವರು ಮನಮೋಹನ್ ಸಿಂಗ್ ರವರು. ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡಿದಂತ ಕಾನೂನುಗಳು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ರೈಟ್ ಟು ಫುಡ್ ಇಲ್ಲದೆ ಹೋಗಿದ್ರೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗದೆ ಹೋಗಿದ್ರೆ, ನಾವು ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಅರ್ಥ ಮಾಡ್ಕೋಬೇಕು, ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದವರು ನರೇಂದ್ರ ಮೋದಿಯವರಲ್ಲ, ಮನಮೋಹನ್ ಸಿಂಗ್ ರವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಅದರ ಕ್ರೆಡಿಟ್ ಅನ್ನ ಪಡ್ಕೊಳ್ಳಿಕ್ಕೆ ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತರಲಿಲ್ಲ, ಆಹಾರ ಭದ್ರತೆ ಕಾಯ್ದೆಯನ್ನ ತಂದವರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂತ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ರವರು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣವನ್ನು ತಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಅವರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಇವತ್ತು ನಿಮಗೆ ಕೇಳ್ತೇನೆ, 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ, ನಿಮ್ಮ ಅಕೌಂಟಿಗೆ 15 ರೂಪಾಯಿ ಬಂದಿದೆಯಾ? 15 ರೂಪಾಯಿನೂ ಕೂಡ ಬರಲಿಲ್ಲ. 10 ವರ್ಷಗಳ ಕಾಲ ಸುಳ್ಳು ಹೇಳಿದ್ರು. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ, ಅನೇಕ ಜನ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ ಉದ್ಯೋಗಗಳನ್ನ 10 ವರ್ಷ ಆದ್ರೂ ಕೂಡ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. 10 ವರ್ಷಗಳಲ್ಲಿ 20 ವರ್ಷಕ್ಕೆ 2 ಕೋಟಿ ಅಂತಂದ್ರೆ 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು, ಮಾಡಕ್ಕಾಗ್ಲಿಲ್ಲ. ಆ ಯುವತಿಯರು ನಿರುದ್ಯೋಗಿಗಳು ಕೆಲಸ ಕೊಡಿ ಅಂತಂದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನರೇಂದ್ರ ಮೋದಿಯವರು ಕೊಟ್ಟರು ಅಂತಕ್ಕಂಥದ್ದನ್ನು ಇವತ್ತು ತಾವೆಲ್ಲ ಗಮನಿಸಿದ್ದೀರಿ. ಇವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯರ ಇಲ್ವಾ ಅಂತಕ್ಕಂಥದ್ದನ್ನ ತಾವು ವಿಚಾರ ಮಾಡಬೇಕಾಗ್ತದೆ. ಅದೇ ರೀತಿ ನರೇಂದ್ರ ಮೋದಿ ಅವರು 2014ರಲ್ಲಿ ಹೇಳಿದ್ರು, ಭಾರತ ದೇಶ ಹಳ್ಳಿಗಳ ದೇಶ, ಕೃಷಿ ಪ್ರಧಾನವಾದಂತ ದೇಶ, ಅದಕ್ಕೋಸ್ಕರ ರೈತರ ಆದಾಯವನ್ನ 2 ಪಟ್ಟು ಮಾಡ್ತೇನೆ, ರೈತರ ಆದಾಯವನ್ನ 2 ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. ಅದು ಯಾವಾಗ? 2022ನೇ ಇಸ್ವಿ ಒಳಗಡೆ ರೈತರ ಆದಾಯ 2 ಪಟ್ಟು ಮಾಡ್ತೇನೆ. ನಾನು ಕೇಳ್ತೇನೆ ನಿಮಗೆ, ರೈತರ ಆದಾಯ ಏನಾದ್ರು ಹೆಚ್ಚಾಯ್ತಾ? ಅದ್ರ ಬದಲು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ರೈತರ ಖರ್ಚು 2 ಪಟ್ಟು 3 ಪಟ್ಟು ಆಯ್ತು ಹೊರತು ರೈತರ ಆದಾಯ ಹೆಚ್ಚಾಗ್ಲಿಲ್ಲ. ಇದು 3ನೇ ಸುಳ್ಳು. 4ನೇ ಸುಳ್ಳು, ಈ ದೇಶದ ಸಾಮಾನ್ಯ ಜನರಿಗೆ ಹೇಳಿದ್ರು,
ಹಣದುಬ್ಬರವನ್ನು ಕಡಿಮೆ ಮಾಡ್ತೀನಿ, ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ, ಅಚ್ಚೇ ದಿನ ಹೆಂಗ ಅಂತ ಹೇಳಿದ್ರು. ಒಳ್ಳೆ ದಿನ ಬರ್ತದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ, ನಾನು ಪ್ರಧಾನಮಂತ್ರಿ ಆದ್ರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ, ರಾಗಿ, ಜೋಳ, ಅಕ್ಕಿ ಎಲ್ಲ ಬೆಲೆಗಳನ್ನು ಕೂಡ ಕಡಿಮೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಕಡಿಮೆ ಆಯ್ತಾ? ಕಡಿಮೆ ಆಯ್ತೇನ್ರಿ? ಕಡಿಮೆ ಆಗ್ಲಿಲ್ಲ. ನಿಮಗೆ ತಿಳಿಸ್ಬೇಕು ಅನ್ನೋದಾದ್ರೆ 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ, ಇವತ್ತು 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಇವತ್ತು 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ. ಇಷ್ಟೆಲ್ಲ ಬೆಲೆ ಏರಿಕೆ ಆಯ್ತಲ್ಲ, ಇದಕ್ಕೆ ಯಾರ ಕಾರಣ? ಯಾರೇ ಕಾರಣ? ಮಿಸ್ಟರ್ ನರೇಂದ್ರ ಮೋದಿ. ಮಿಸ್ಟರ್ ನರೇಂದ್ರ ಮೋದಿ ಕಾರಣ. ಇದರ ಬಗ್ಗೆ ಮಾತಾಡಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ಹಣದುಬ್ಬರದ ಬಗ್ಗೆ ಮಾತಾಡಲ್ಲ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡಲ್ಲ. ಅವರು ಮಾತಾಡೋದು ಏನಿದ್ರು ಕೂಡ ಭಾವನಾತ್ಮಕವಾದಂತ ವಿಚಾರಗಳನ್ನ ಮಾತಾಡ್ತಾರೆ. 2014ರಲ್ಲಿ ಈ ದೇಶದ ಜನರ ಮುಂದೆ ಸುಳ್ಳುಗಳನ್ನ ಹೇಳಿ ಭ್ರಮೆಯನ್ನ ಹುಟ್ಟಿಸಿ ಅಧಿಕಾರಕ್ಕೆ ಬಂದ್ರು. ಯಾವುದು ಕೊಟ್ಟ ಮಾತುಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ 2019ರಲ್ಲಿ 370 ಆರ್ಟಿಕಲ್ 370 ರದ್ದು ಮಾಡಿದ್ದೀವಿ. ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜನ ಇವರನ್ನ ಮಾತುಗಳನ್ನ ನಂಬಿಕೊಂಡು ಓಟ್ ಕೊಟ್ಟರು. ಈ ಸಾರಿ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಜನ ಇವ್ರ ಮಾತುಗಳನ್ನು ನಂಬಲ್ಲ. ಅದಕ್ಕಾಗಿ ಈಗಾಗಲೇ ನರೇಂದ್ರ ಮೋದಿ ಅವರು ಹತಾಶರಾಗಿದ್ದಾರೆ. ನಾವು ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ ಬಿಜೆಪಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಯಾಕಂತಂದ್ರೆ ಆಕ್ಸಿಸ್ ಮೈ ಇಂಡಿಯಾ ಅಂತಕ್ಕಂಥವ್ರು ಸರ್ವೆ ಮಾಡಿದ್ರು. ಆ ಸರ್ವೆನಲ್ಲಿ ಇವರಿಗೆ ಬರೀ 210 ಸೀಟ್ ಮಾತ್ರ ಬಂದಿತ್ತು. 210 ಸೀಟು. ಆ 210 ಸೀಟ್ ಬಂದಿದೆ ಅಂತ ಗೊತ್ತಾದಾಗ, ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದಾಗ ತಕ್ಷಣ ಅದನ್ನ ಡಿಲೀಟ್ ಮಾಡಿಸ್ಬಿಟ್ರು. ನಾನು ಹೇಳ್ತೀನಿ, ನರೇಂದ್ರ ಮೋದಿಯವರ ಪಕ್ಷ ಬಿಜೆಪಿ ಈ ಸಾರಿ ಅಧಿಕಾರಕ್ಕೆ ಬರಕ್ ಸಾಧ್ಯನೇ ಇಲ್ಲ. NDA ಮತ್ತು ಮಿತ್ರ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತವೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಾಗಲೇ 2 ಹಂತದ ಚುನಾವಣೆ ನಡೆದಿದೆ. 1ನೇ ಹಂತ, 2ನೇ ಹಂತ. 2ನೇ ಹಂತದಲ್ಲಿ ಕೂಡ ಕಾಂಗ್ರೆಸ್ ನೇತೃತ್ವದ NDA ಅಧಿಕಾರಕ್ಕೆ ಬರುತ್ತದೆ. ಬೇರೆ ಬಿಜೆಪಿ ವಿರೋಧವಾದಂತ ಪಕ್ಷಗಳು ಅಧಿಕಾರಕ್ಕೆ ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೆ ಅಂತಕ್ಕಂಥ ಗೊತ್ತಾದ ಮೇಲೆ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ. ಹತಾಶರಾಗಿ ಬಾಯಿ ಬಂದಾಗೆಲ್ಲ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನರೇಂದ್ರ ಮೋದಿಜಿ, ನೀವು ಸುಳ್ಳು ಹೇಳಿದ್ರೆ ಎಷ್ಟು ವರ್ಷ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಸುಳ್ಳನ್ನ ಯಾರು ಕೂಡ ಈ ಸಾರಿ ನಂಬಲ್ಲ. ಅವರು ಹೇಳ್ತಾರೆ ಒಂದು ಮಹಾ ಸುಳ್ಳು ಏನಪ್ಪಾ ಅಂತಂದ್ರೆ, ಹಿಂದುಳಿದವರು, ದಲಿತರ
ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇದು ಇದು ಅತ್ಯಂತ ಹಸಿ ಸುಳ್ಳು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರವಾಗಿದೆಯೇ ಹೊರತು, ಸಾಮಾಜಿಕ ನ್ಯಾಯದ ಪರವಾಗಿದೆಯೇ ಹೊರತು, ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತದೆ ಹೊರತು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವತ್ತೂ ಕೂಡ ಕೆಲಸ ಮಾಡಲ್ಲ. ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೋಬೇಕು. ಆರ್ಟಿಕಲ್ 15 and 16 ಏನ್ ಹೇಳ್ತದೆ ಅಂತ ತಿಳ್ಕೋಬೇಕು. ಆರ್ಟಿಕಲ್ 15 ಮತ್ತು 16 ಏನ್ ಹೇಳ್ತದೆ ಅಂತಂದ್ರೆ, ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರಿದ್ದಾರೆ, ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಮೀಸಲಾತಿಗೆ ಅರ್ಹರು. ಅದರಲ್ಲಿ ಹಿಂದೂಗಳು ಇರಬಹುದು, ಮುಸಲ್ಮಾನರು ಇರಬಹುದು, ಕ್ರಿಶ್ಚಿಯನ್ರು ಇರಬಹುದು, ಬೌದ್ಧರು ಇರಬಹುದು, ಸಿಖ್ರು ಇರಬಹುದು, ಮತ್ತೆ ಜೈನರು ಕೂಡ ಇರಬಹುದು. ಯಾರೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ನೋಡಿ, ಸಂವಿಧಾನಕ್ಕೆ ವಿರುದ್ಧವಾಗೇನೆ ನರೇಂದ್ರ ಮೋದಿ ಅವರು ಚುನಾವಣೆಗೋಸ್ಕರ, ವೋಟ್ಗೋಸ್ಕರ ಅತ್ಯಂತ ನೀಚ ಕೆಲಸವನ್ನ ಈ ಚುನಾವಣೆಯಲ್ಲಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಅನೇಕ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ. ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ. ಅಷ್ಟರ ಮಟ್ಟಿಗೆ ಖಜಾನೆ ಖಾಲಿಯಾಗ್ಬಿಟ್ಟಿದೆ. ಇದು ಹಸಿ ಸುಳ್ಳು, ಶುದ್ಧ ಸುಳ್ಳು. ಯಾರಾದರೂ ಸರ್ಕಾರಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ? ನಾವು ಯಾರಿಗೂ ಕೂಡ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಸರ್ಕಾರಿ ನೌಕರನಿಗೂ ಕೂಡ ಸಂಬಳ ಕೊಡೋದನ್ನ ನಿಲ್ಲಿಸಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ. ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದೀವೋ ಇಲ್ಲ? ಏನ್ರಿ ನೀವು ಸುಮ್ಮನೆ ಕೂತಿದ್ದೀರಲ್ರಿ? ಮಾಡಿದೀವೋ ಇಲ್ಲ? 5 ಗ್ಯಾರಂಟಿಗಳನ್ನು ಕೂಡ ಈ ವರ್ಷ ಅಂದ್ರೆ 23-24ರಲ್ಲಿ ಆ ಗ್ಯಾರಂಟಿ ಯೋಜನೆಗಳಿಗೆ 36,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೀವಿ. 36,000 ಕೋಟಿ ರೂಪಾಯಿ. ಇಷ್ಟು ಹಣವನ್ನು ಖರ್ಚು ಮಾಡಿದ್ರು ಕೂಡ ಯಾವುದೇ ನೀರಾವರಿ ಯೋಜನೆಗಳು ನಿಂತಿಲ್ಲ, ಯಾವುದೇ ರಸ್ತೆಗಳು ನಿಲ್ಲಿಸಿಲ್ಲ, ಯಾವುದೇ ಬ್ರಿಡ್ಜ್ಗಳು ಮಾಡೋದನ್ನು ನಿಲ್ಲಿಸಿಲ್ಲ, ಕುಡಿಯೋ ನೀರಿನ ಕೆಲಸ ನಿಲ್ಲಿಸಿಲ್ಲ, ಗ್ರಾಮೀಣ ಅಭಿವೃದ್ಧಿ ರಸ್ತೆಗಳು ಮಾಡತಕ್ಕಂಥದ್ದನ್ನು ನಿಲ್ಲಿಸಿಲ್ಲ, KEB ಕೆಲಸ ನಿಲ್ಲಿಸಿಲ್ಲ. ಇವತ್ತು ಕೂಡ 7 ಗಂಟೆ ವಿದ್ಯುತ್ ಅನ್ನ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಕೆಲಸ ನಿಲ್ಲಿಸಿದೆ? 24-25ರ ಬಜೆಟ್ಗೆ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿಗಳನ್ನು ಬಜೆಟ್ ನಲ್ಲಿ ಇಟ್ಟಿದ್ದೇನೆ. 52,009 ಕೋಟಿ. ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಯನ್ನು ಇಟ್ಟಿದ್ದೇನೆ. ಬಸವರಾಜ ಬೊಮ್ಮಾಯಿ ಅವರಿರುವಾಗ ಬಜೆಟ್ ಗಾತ್ರ 3,09,000 ಕೋಟಿ. ಇವತ್ತು ನಾನು ಮಂಡಿಸಿರ್ತಕ್ಕಂಥ ಬಜೆಟ್ 3,71,000 ಕೋಟಿ. 3,71,000 ಕೋಟಿ. ಸಂಬಳ ಕೊಡಕ್ಕೆ ದುಡ್ಡಿಲ್ಲದೆ ಹೋದ್ರೆ ಇಷ್ಟೊಂದು ಗಾತ್ರದ ಬಜೆಟ್ ಅನ್ನು ಮಂಡಿಸಲಿಕ್ಕೆ ಸಾಧ್ಯ ಆಯ್ತಿತ್ತ? ಇಷ್ಟೊಂದು ಗಾತ್ರದ ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಅನ್ನೋದನ್ನ ಮರೆತು ನೀವು ಸುಳ್ಳು ಹೇಳ್ತಾ ಇದ್ದೀರಲ್ಲ.
ನಿಮಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಮಾತುಗಳನ್ನ ಕೇಳಬೇಕಾಗ್ತದೆ. ಸಂಬಳ ಕೊಡೋಕೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ಬಿಟ್ಟದೆ. ಮತ್ತೆ 1,20,000 ಕೋಟಿ ಹೆಂಗೆ ಅಭಿವೃದ್ಧಿ ಇಡಕ್ ಸಾಧ್ಯ ಆಯ್ತು? ಈ ವರ್ಷ 1,20,000 ಕೋಟಿ ಇಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇವತ್ತು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. 5 ಗ್ಯಾರಂಟಿ ಯೋಜನೆಗಳನ್ನ ನಾನು DK ಶಿವಕುಮಾರ್ ಇಬ್ರು ಕೂಡ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗಳನ್ನ ಮನೆ ಮನೆಗೆ ಹಂಚಿದೋ. ಇವತ್ತು ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವೋ ಇಲ್ಲ? 5 ಗ್ಯಾರಂಟಿಗಳನ್ನ ಇವತ್ತು ಇಲ್ಲಿ ಹೆಣ್ಮಕ್ಳು ಹೇಳ್ಬೇಕು, ನೀವೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ಲ? ಓಡಾಡ್ತಾ ಇದ್ದೀರೋ ಇಲ್ಲ? ಓಡಾಡ್ತಾ ಇದ್ದೀರಿ. ನಿಮ್ಗೆ 5 kg ಅಕ್ಕಿಗೆ ಬದಲು 170 ರೂಪಾಯಿ ಒಬ್ಬರಿಗೆ ಬರ್ತಾ ಇದೆ ಇಲ್ಲ? ಬರ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ ವರೆಗೆ ಕರೆಂಟ್ ಬಿಲ್ ಅನ್ನ ಕೊಡ್ತಾ ಇಲ್ಲ ಅಲ್ಲ? ಕೊಡ್ತಾ ಇದ್ದೀರಾ? ಕೊಡ್ತಾ ಇಲ್ಲ ಅಲ್ಲ? ಕೊಡ್ತಾ ಇಲ್ಲ. ನಾವು ಅದನ್ನೇ KEBಗೆ ನಾವೇ ಕಟ್ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ, ಬಡವರ ಕೈನಲ್ಲಿ ದುಡ್ಡಿರಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲ? ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಯುವ ನಿಧಿ ಕಾರ್ಯಕ್ರಮ ಇದನ್ನ ವಿವೇಕಾನಂದರ ಜನ್ಮದಿನದಂದು ಆಚರಣೆಯನ್ನ ಅದನ್ನ ಜಾರಿಗೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡೋದು. ಇವತ್ತು ಯಾರು 22, 23ರಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ನರೇಂದ್ರ ಮೋದಿಜಿ, ನೀವು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ಮಾಡ್ಲಿಲ್ಲ. ಪಾಪ ಯುವಕರು ನರೇಂದ್ರ ಮೋದಿ ನಂಬ್ಕೊಂಡು ಮೋದಿ ಅಂತ ಅವ್ರಿಗೆಲ್ಲ ತೃಪ್ತಿ ತಿಮ್ಮಪ್ಪನ 3 ನಾಮ ಹಾಕ್ಬಿಟ್ರು. ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತಂದ್ರು. ಇದು ನರೇಂದ್ರ ಮೋದಿ ಮಾಡದಂತ ಯುವಕರಿಗೆ ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ದ್ರೋಹ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ, ತೆಲಂಗಾಣದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಜನರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ. ಹಾಗಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಕಾರ್ಡ್ಗಳನ್ನ ಎಲ್ರಿಗೂ ಹಂಚಿದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರೆ ಅವರು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ. ಮಹಾಲಕ್ಷ್ಮಿ ಬಡವರಿಗೆ, ಒಂದು ಬಡ ಕುಟುಂಬದ ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ. ನಿರುದ್ಯೋಗಿ ಯುವಕನಿಗೆ 1 ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್, 1 ಲಕ್ಷ ರೂಪಾಯಿ. ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ, ರೈತರ ಸಾಲ ಸಂಪೂರ್ಣ ಮನ್ನಾ.
ಕೆಲವು ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ರು. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ, ಅದ್ರ ಜೊತೆಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ಕಾನೂನನ್ನು ಕೂಡ ಎಂಎಸ್ಪಿಗೆ ಕಾನೂನನ್ನು ಕೂಡ ಮಾಡ್ತೇವೆ. ರೈತರ ಸಾಲ ಯಾವತ್ತಾರು ನರೇಂದ್ರ ಮೋದಿ ಅವರು ₹1 ಮನ್ನಾ ಮಾಡಿದ್ದಾರೆ ಅಂದ್ರೆ ಹಸಿರು ಶಾಲು ಹಾಕಿ ಮಾಡಿದಾರ ₹1 ಸಾಲ ಮನ್ನಾ ಮಾಡಲಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು. 72,000 ಕೋಟಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿಗಳಲ್ಲಿ ಬೆಳೆ ಸಾಲ ಮಾಡಿರ್ತಕ್ಕಂಥ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಮನ್ನಾ ಮಾಡಿದೆ. ಅವ್ರು ಯಾವತ್ತಾರು ಮಾಡಿದಾರ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಯಡಿಯೂರಪ್ಪ ಬರಗಾಲ ಇದೆ, ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಂತ ಉತ್ತರ ಏನ್ ಗೊತ್ತಾ? ಸಾಲ ಮನ್ನಾ ಮಾಡಕ್ಕೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ. ಇದು ಏನಪ್ಪ ಸೌದಿ? ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ. ಯಡಿಯೂರಪ್ಪ ಹೇಳಿದ್ದು. ಇವರಿಗೆ ರೈತರ ಬಗ್ಗೆ ಕಾಳಜಿ ಇದೆಯಾ? ರೈತರ ಸಾಲ ಮನ್ನಾ ಮಾಡ್ತಾರ? ನಾನು ಇವತ್ತೇ ನಿಮಗೆ ಭರವಸೆ ಕೊಡ್ತೀನಿ, ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಬಂದ ಮೇಲೆ ರೈತರ ಎಲ್ಲ ಸಾಲನ್ನು ಕೂಡ ಮನ್ನಾ ಮಾಡ್ತೀವಿ. $25 ಲಕ್ಷದವರೆಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಲಿಕ್ಕೆ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದೀವಿ. ಹೆಲ್ತ್ ಇನ್ಶೂರೆನ್ಸ್ ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಎಲ್ಲ ಕಡೆ ಹೆಲ್ತ್ ಇನ್ಶೂರೆನ್ಸ್ 25,000ವರೆಗೆ ಇನ್ಶೂರೆನ್ಸ್ ಮಾಡಿಸ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೋಸ್ಕರ, ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೋಸ್ಕರ ಜಾತಿ ಸಮೀಕ್ಷೆಯನ್ನ ಸರ್ಕಾರ ಮಾಡ್ತದೆ. ಇದನ್ನ ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾ, ಇಲ್ಲ ಸುಳ್ಳು ಹೇಳ್ತಕ್ಕಂಥ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕಾ? ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಾ? ಆಗ್ಬಾರ್ದು ಅನ್ನೋದಾದ್ರೆ ಈ ಸಾರಿ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಡಬೇಕು. ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಆಶೀರ್ವಾದವನ್ನ ಮಾಡಬೇಕು. ನೀವು ಆಶೀರ್ವಾದ ಮಾಡಿದ್ರೆ ನನಗೆ ಆಶೀರ್ವಾದ ಮಾಡಿದಾಗ ಆಗ್ತದೆ. ನನಗೆ ಆಶೀರ್ವಾದ ಮಾಡಿದಾಗ ಆಗ್ತದೆ. ಈಗ ನಮ್ಮ ಪಕ್ಷದ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ನಾನೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ. ಏನಂತಂದ್ರೆ ಒಂದು ಅಪಪ್ರಚಾರ ಮಾಡಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿಬಿಟ್ರೆ ಅಭಿವೃದ್ಧಿ ಕೆಲಸ ನಿಂತೋಯ್ತದೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಇದು ಜಾರಿ ಕೊಟ್ಟ ಮೇಲೆ ಈಗೇನ್ ಹೇಳ್ತಾರೆ ಗೊತ್ತಾ? ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಲೋಕಸಭಾ ಚುನಾವಣೆ ನಡೆಯುವವರೆಗೂ ಮಾತ್ರ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ನಾವು ಬಿಜೆಪಿಯವರಲ್ಲ, ಸುಳ್ಳು ಹೇಳಕ್ಕೆ ಬಿಜೆಪಿಯವರಲ್ಲ. ನಾನು ನಿಮಗೆ ಭರವಸೆ ಕೊಡ್ತೀನಿ, ಯಾವ ಕಾರಣಕ್ಕೂ ಕೂಡ ನಮ್ಮ ಅವಧಿ ಮುಗಿಯುವವರೆಗೆ
ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅವರ ಅಪಪ್ರಚಾರವನ್ನು ನಂಬೇಡಿ. ಈ ಸಾರಿ ಕಾಂಗ್ರೆಸ್ಸಿಗೆ ಮತ ಹಾಕ್ತಿರಿ ಅಲ್ವಾ? ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ? ನನಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ? ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ನನಗೆ ಶಕ್ತಿ ಬರುತ್ತದೆ, ಇನ್ನು ಹೆಚ್ಚು ಕೆಲಸವನ್ನು ಉತ್ಸಾಹದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ 7ನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಯ ಕ್ರಮ ಸಂಖ್ಯೆ 3 ಕ್ರಮ ಸಂಖ್ಯೆ 3 ನಮ್ಮ ಚಿಹ್ನೆ ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತೋದ್ರ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.